ನಮಸ್ಕಾರ, ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಬೀಚ್ ಭಾಗದಲ್ಲಿ ಬಂದಿದ್ದೀವಿ, ಅದು ಸಮುದ್ರದ ದಡದಲ್ಲಿ ಇದ್ದೀವಿ. ವಿಷಯ ಏನಂದರೆ, ಈಗಾಗಲೇ ನಾವು ಬೇಸಿಗೆಗಾಲದ ಸಮಯದಲ್ಲಿ ಒಂದು ಸ್ವಿಮ್ಮಿಂಗ್ ಮಾಡಿದ್ರೆ ನಮಗೆ ಚರ್ಮ ರೋಗ ಎಲ್ಲ ಹೋಗುವಂಥ ಸಾಧ್ಯತೆಗಳಿರ್ತದೆ. ಯಾಕೆ ಕೇಳಿದರೆ, ನಮ್ಮ ಒಂದು ಘಟ್ಟದ ಮೇಲಿಂದ ಏನು 10 ಹಲವು ನದಿಗಳು ಹರಿದು ಬರ್ತಾವಲ್ವ, ಅದರಿಂದ ಬಂದಂತಹ ಒಂದು ನದಿಯ ನೀರು ಏನಾಗಿರ್ತದೆ ಕೇಳಿದ್ರೆ, ಒಂದು ಔಷಧಿ ಸಸ್ಯಗಳ ಒಂದು ಬೇರಿನಿಂದ ತಾಗಿ ಬಂದಿರುವಂಥದ್ದಾಗಿರ್ತದೆ. ಅದು ಆ ಬೇರಿನಿಂದ ತಾಗಿ ಬಂದಾಗ ಅದೆಲ್ಲ ಸಮುದ್ರಕ್ಕೆ ಸೇರ್ತದೆ. ಆವಾಗ ನೀವು ಸಮಯದಲ್ಲಿ, ಬೇಸಿಗೆಗಾಲದ ಸಮಯದಲ್ಲಿ ನಾವು ಬೇಸಿಗೆಗಾಲದ ಸಮಯದಲ್ಲಿ ನೀವು ಸ್ನಾನ ಮಾಡಿದ್ರೆ ಅದು ಚರ್ಮ ರೋಗ ಎಲ್ಲ ಹೋಗುವಂಥ ಸಾಧ್ಯತೆಗಳಿರ್ತದೆ. ಆಗ ಅಂದ್ಕೊಂಡ್ಬಿಟ್ಟು ಮಳೆಗಾಲದ ಸಮಯದಲ್ಲಿ ನೀವು ಕೆಂಪು ನೀರು ಬರ್ತಾ ಅಲ್ವಾ, ಆವಾಗ ನಾವು ಅದರಲ್ಲಿ ಸ್ನಾನ ಮಾಡಿದ್ರೆ ಡೇಂಜರ್ ಆಗಿಬಿಡ್ತದೆ. ಯಾಕೆ ಹೇಳಿದ್ರೆ ಅದರಲ್ಲಿ ಕರೆಂಟ್ ಉತ್ಪಾದನೆ ಆಗ್ತದೆ. ತಮಗೆಲ್ಲ ಹಳೆ ಎಪಿಸೋಡ್ನಲ್ಲಿ ಹೇಳಿದ್ದೀನಿ, ನೀವು ಕೆಂಪು ನೀರಲ್ಲಿ ಯಾವಾಗೂ ಸ್ವಿಮ್ಮಿಂಗ್ ಮಾಡಬಾರ್ದು. ಯಾಕಂದರೆ ಬಿಳಿ ನೀರು ಇರ್ತಲ್ಲ, ನೀರು ಇರ್ತಲ್ಲ, ಬಿಳಿ ನೀರು ಇರ್ತಲ್ವಾ, ಆ ಸಮಯದಲ್ಲಿ ನೀವು ಅದನ್ನು ಸ್ನಾನ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಆಗ್ತದೆ. ಯಾಕಂದರೆ ಚರ್ಮ ರೋಗಗಳು ಮತ್ತೆ ಹೋಗ್ತದೆ. ಯಾಕೆ ಕೇಳಿದ್ರೆ, ನಮ್ಮ ಎಲ್ಲ ಏನು ಘಟ್ಟದ ಮೇಲೆ ಪಶ್ಚಿಮ ಘಟ್ಟಗಳು ಏನು ಇದ್ದಾವೆ, ಅಲ್ಲಿಂದ ಬಂದಂಥ ನೀರು, ಎಲ್ಲ ನದಿಯ ನೀರುಗಳು ಮಿಲನ ಈ ಸಮುದ್ರಕ್ಕೆ ಆಗ್ತದೆ. ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಅಲ್ಲಿ ಔಷಧಿ ಸಸ್ಯಗಳ ಒಂದು ಬೇರನ್ನು ತಾಗಿ ಬಂದಿರ್ತವೆ. ಆ ನೀರು ಅದನ್ನು ಔಷಧ ರೂಪದಲ್ಲಿ ಏನು ಸಮುದ್ರಕ್ಕೆ ಸೇರ್ತದೆ ಎಲ್ಲದೂ ಕೂಡ. ಆ ಒಂದು ನಿಟ್ಟಿನಲ್ಲಿ ನೀವು ಸಮುದ್ರದ ಒಂದು ಇದನ್ನು ಮಾಡಿ ನೋಡಿದ್ರೆ, ಆ ನೀರಿನ ಸ್ನಾನ ಮಾಡೋದ್ರಿಂದ ಬೇಸಿಗೆಗಾಲ ಸಮಯದಲ್ಲಿ ನಿಮ್ಮ ಚರ್ಮ ರೋಗಕ್ಕೆಲ್ಲವ ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ.